ಹಾಯ್ ಆಲ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ಟ್ಯೂಸ್ಡೇ ಆಗಿರುತ್ತೆ. ಆಷಾಢ ಮಾಸದ ಕೊನೆಯ ವಾರದಲ್ಲಿ ರಾಮನಗರದಲ್ಲಿ ಕರಗ ನಡೆಯುತ್ತೆ. ರಾಮನಗರದಲ್ಲಿರೋರಿಗೆ ಮತ್ತು ಎಲ್ಲರಿಗೂ ಗೊತ್ತಿರುತ್ತೆ ರಾಮನಗರದಲ್ಲಿ ಕರಗ ಎಷ್ಟು ಗ್ರ್ಯಾಂಡಾಗಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನಮ್ಮ ಅತ್ತೆಯವರು ಅಣ್ಣವರಿದ್ದಾರೆ, ಅಣ್ಣ ಮತ್ತು ತಮ್ಮ ಅವರಿದ್ದಾರೆ. ನಮ್ಮ ಅತ್ತೆಯವ್ರ ಸ್ವಂತ ಊರು ಅದೇನೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮಂಗಳವಾರ ಮಾರ್ನಿಂಗು ಎದ್ದು ಬೇಗ ಎಲ್ಲ ರೆಡಿಯಾಗಿ 2 ಕಾರ್ ತೊಗೊಂಡು ಹೋದ್ವಿ. ಬಾವ ಅವರು, ನಾವು ಮತ್ತು ನಾದಿನಿ ಅತ್ತೆ ಎಲ್ಲರೂ ಎಲ್ಲರೂ ರೆಡಿಯಾಗಿ ಹೋದ್ವಿ. ಹೋಗ್ತಾ ಹೋಟ್ಲಲ್ಲಿ ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಬಿಡದಿ ಹತ್ರ ಇದು ಹೋಟ್ಲ್ ನೋಡಿರ್ತೀರ ಎಲ್ಲಾದರೂ, ಹೋಟೆಲ್ ಶ್ರೀ ರೇಣುಕಾಂಬ ಅಂತ ಹೇಳ್ಬಿಟ್ಟು ಅಲ್ಲಿ ನಿಲ್ಲಿಸಿ ಎಲ್ಲ ಟಿಫನ್ ತಿಂದ್ವಿ. ಈ ಹೋಟ್ಲಲ್ಲಿ ಸಿಹಿ ಕಹಿ ಚಂದ್ರು ಅವರು ಕೂಡ ಬಂದು ವಿಸಿಟ್ ಮಾಡಿ ಊಟ ಮಾಡಿ ಅವರು ಅಪ್ರಿಸಿಯೇಷನ್ ಕೊಟ್ಟಿದ್ದಾರೆ, ನೋಡಿರ್ಬೋದು. ಆ ಹೋಟ್ಲಲ್ಲಿದೆ. ಹೋಟ್ಲಲ್ಲಿ ತಿಂಡಿ ಮಾಡಿಕೊಂಡು ರಾಮನಗರಕ್ಕೆ ಎಂಟ್ರಿ ಆಗೋಷ್ಟೊತ್ತಿಗೆ 2 o'clock ಆಗಿತ್ತು. ಈ ಮಕ್ಕಳಿಗೆಲ್ಲ ನಮ್ಮ ಮಕ್ಕಳಿಗೆ ನಮಗೆ ಆಗಿರ್ಬೋದು, ಈ ಆರ್ಟಿಫಿಷಿಯಲ್ದೆಲ್ಲ ನೋಡಿದಾಗ ಈ ಕರಗ ಜಾತ್ರೆಗಳಲ್ಲಿ ಈ ಡಿಫ್ರೆಂಟಾಗಿ ಐಟಮ್ಸ್ಗಳಾಗಿರ್ಬೋದು, ಜ್ಯುವೆಲರ್ಸು ಎಲ್ಲ ಐಟಮ್ಸ್ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳೋದಕ್ಕೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಹೋಗೋಷ್ಟೊತ್ತಿಗೆ 2 o'clock ಆಗಿತ್ತು. ಎಲ್ಲ ನೋಡ್ಕೊಂಡು ಒಂದ್ಸತಿ ಆಫ್ಟರ್ನೂನಲ್ಲಿ ಎಲ್ಲ ಸ್ಟಾಲ್ಸ್ ಓಪನ್ ಮಾಡಿದ್ರು, ಅದೆಲ್ಲ ನೋಡಿಕೊಂಡು ಹೋದ್ವಿ. ತುಂಬ ಐಟಮ್ಸ್ ಇಟ್ಟಿದ್ರು. ಮತ್ತು ಇದೆಲ್ಲ ಲೈಟಿಂಗ್ ಇರೋವಾಗನೇ ನೋಡೋದಕ್ಕೆ ಚೆಂದ. ಓಕೆ, ಅಲ್ಲಿ ಹೋಗ್ಬಿಟ್ಟು ರೀಚ್ ಆಗೋಷ್ಟೊತ್ತಿಗೆ 2 o'clock ಆಗಿತ್ತು. ಊಟದ ಟೈಮ್ ಆಗಿತ್ತು. ಇದು ಬಂದ್ಬಿಟ್ಟು ಚಾಮುಂಡೇಶ್ವರಿ ಟೆಂಪಲ್. ಅಲ್ಲಿ ಮತ್ತು ಅವರ ಅಣ್ಣವರಿದ್ದಾರಲ್ಲ, ಅಲ್ಲಿರೋದು ಇದು ಟೆಂಪಲ್ಲು. ಅಲ್ಲಿನೇ ದೇವ್ರಿಗೆ ಪ್ರತಿಷ್ಠಾಪನೆ ಮತ್ತು ಕೆಂಡ ತುಳಿಯೋದು ಎಲ್ಲನೂ ಅಲ್ಲೇ ಮಾಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡು ಅಲ್ಲಿ ಒಳಗಡೆ ಹೋಗೋಕ್ಕಾಗಲಿಲ್ಲ, ತುಂಬ ರಶ್ ಇತ್ತು. ಓಕೆ, ಆಮೇಲೆ ಹೋಗೋಣ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟು ಮನೆಗೆ ಹೋಗ್ಬಿಟ್ಟು ಮಗುಗೆ ಊಟ ಮಾಡಿಸೋಣ ಅಂತೇಳ್ಬಿಟ್ಟು, ಯಾಕಂದರೆ ಫಸ್ಟು ಇವ್ರಿಗೆ ಊಟ ಮಾಡಿಸಿ ತಿನ್ನಿಸಿ ಇವರು ನಿದ್ದೆ ಸರಿಯಾಗಿ ಆಯಿತು ಅಂದರೆ ನಮ್ಮನ್ನ ಒಂದು ಸ್ವಲ್ಪ ಹೊತ್ತು ಎಲ್ಲಾದರೂ ಇರೋಕ್ಕೆ ಬಿಡ್ತಾರೆ. ಅವ್ರಿಗೆ ಊಟ ನಿದ್ದೆ ಎಲ್ಲ ಆಗಿಲ್ಲ ಅಂದರೆ ನಮ್ಮನ್ನ ಎಲ್ಲೂ ಇರೋಕ್ಕೆ ಬಿಡೋದಿಲ್ಲ ಅವರು. ಅದೆಲ್ಲ ಮಗು ಊಟ ಮಾಡಿಸ್ಬಿಟ್ಟು ಕುತ್ಕೊಂಡಿದ್ವಿ ಸ್ವಲ್ಪ ಹೊತ್ತು. ಇದು ಬಂದು ಮನೆ ರೀಸೆಂಟಾಗಿ ಕಟ್ಸಿದ್ದೀವರು. ಗುರುಪ್ರವೇಶಕ್ಕೆ ಕೂಡ ಹೋಗಿದ್ವಿ. ಇವಾಗ ಆಲ್ಮೋಸ್ಟ್ ಒಂದು 3 to 4 months ಆಯಿತು ಅನಿಸುತ್ತೆ ಅಷ್ಟೇ. ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ಮನೆ. ಒಂದೇ ಡೂಪ್ಲೆಕ್ಸ್ ಹೌಸ್ ಥರ, ಒಂದೇ ಫ್ಲೋರೇನೆ ಡೂಪ್ಲೆಕ್ಸ್ ಹೌಸು. ಚೆನ್ನಾಗಿ ಕಟ್ಸಿದ್ದಾರೆ. ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ದರ್ಶನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಟೆಂಪಲ್ ಅಷ್ಟೆಲ್ಲ ಫುಲ್ಲು ಟರ್ನಿಂಗ್ವರೆಗೂ ಇತ್ತು. ಅಲ್ಲಿ ಮತ್ತೆ ದೂರದಿಂದನೇ ದೇವ್ರನ್ನ ಮುಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡೋಕ್ಕೆ ಹೋದ್ರೆ ಅಲ್ಲೆಲ್ಲ ಸೌದೆಗಳೆಲ್ಲ ಇಟ್ಟಿದ್ರು. ಸೌದೆಗಳು ಮತ್ತು ಉಪ್ಪೆಲ್ಲ ಮಾರ್ತಾರೆ ಅಲ್ಲಿ. ಉಪ್ಪು ಮತ್ತು ಸೌದೆ ಕೊಡಿಸಿದ್ರೆ ಒಳ್ಳೆಯದಂತೆ ದೇವ್ರ ಕೆಂಡಕ್ಕೆ ಹಾಕೋದಕ್ಕೆ. ಕೆಂಡ ಎಲ್ಲ ಹಚ್ಚಿ ಸ್ಟಾರ್ಟ್ ಮಾಡಿದ್ರು. ಕೆಂಡ ಉರಿತಾ ಇತ್ತು. ಎಲ್ಲ ನೋಡಿಕೊಂಡು ಮತ್ತು ಇಲ್ಲಿ ಇವಾಗ ಕಟ್ಟಿರೋದು ರೀಸೆಂಟಾಗಿ ಹೊಸ ಮನೆ. ಮತ್ತು ಅವ್ರದ್ದೊಂದು ಫಸ್ಟ್ ಇದ್ದಿದ್ದು ಮನೆಗೆ ಆ ಮನೆ ಹತ್ರ ಏನು ಈ ಐಟಮ್ಸ್ ಸ್ಟಾಲ್ಸ್ ಎಲ್ಲ ಇಟ್ಟಿದ್ದಾರಲ್ಲ, ಅಲ್ಲಿಗೂ ತುಂಬ ಹತ್ರ. ಆ ಮನೆ ಹತ್ರಕ್ಕೆ ಹೋಗೋಣ ಅಂತೇಳ್ಬಿಟ್ಟು ರೆಡಿಯಾಗಿ ಹೋಗೋದಕ್ಕೆ. ಅಲ್ಲಿ ಹೋದ್ಮೇಲೆ ಮತ್ತೆ ಹೋಗಿ ಸ್ವಲ್ಪ ಹೊತ್ತೆಲ್ಲ ಕುತ್ಕೊಂಡು ರೆಸ್ಟ್ ಮಾಡಿ ಎಲ್ಲ ಮಾತಾಡಿಕೊಂಡು ಊಟ ಮಾಡಿಕೊಂಡು ಆಮೇಲೆ 7:30ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಎಲ್ಲ ರೆಡಿಯಾಗಿ ಹೋದ್ವಿ. ಅವತ್ತೇನೆಂದರೆ ಫುಲ್ಲಾಗಿ ಮಳೆ ಇತ್ತು. ಮಳೆ ಇರೋದ್ರಿಂದ ಎಲ್ಲರೂ ಮಳೆಯಲ್ಲಿ ನಿಂತ್ಕೊಂಡು ಅರ್ಧ ದಾರಿವರೆಗೂ ಹೋಗ್ಬಿಟ್ಟು ಮಳೆ ಬರ್ತಾಯಿದ್ದಕ್ಕೆ ಎಲ್ಲ ವಾಪಸ್ ಬಂದು ಮನೆಯಲ್ಲೇ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಇದ್ವಿ. ಆಮೇಲೆ ನೋಡಿದ್ರೆ 9:30 ಮಳೆ ನಿಂತೋಯ್ತು. ನಮ್ಮ ಭಾವನ ಮಗಳು ಬಂದುಬಿಟ್ಟು ಮಳೆ ನಿಂತಿದೆ, ಬನ್ನಿ ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು ಅವಳು ತುಂಬ ಬಲವಂತ ಮಾಡಿದ್ಲು. ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ 9:30ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಷ್ಟು ಮಳೆ ಬಂದಿದ್ರು ಕೂಡ ಜನ ಮಾತ್ರ ಕಡಿಮೆ ಆಗಿರಲಿಲ್ಲ. ಮಳೆ ನಿಲ್ಲೋದೇ ಕಾಯ್ತಾ ಇದ್ರೇನೋ ಎಲ್ಲರೂ. ಮಳೆ ನಿಂತಿದ ತಕ್ಷಣ ಎಲ್ಲರೂ ಮತ್ತು ಫುಲ್ಲಾಗಿ ಜನ ತುಂಬೋಗಿದ್ರು. ನಾವು 9:30 ಅಷ್ಟೊತ್ತಿಗೆ ಊಟನ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಹೆವಿಯಾಗಿ ಬಟ್ ನಾರ್ಮಲಾಗಿ ಇನ್ನೂ ಕ್ರೌಡ್ ಇರುತ್ತೆ. ಬಟ್ ಆ ಮಳೆ ಬಂದಿದ್ದರಿಂದ ಸ್ವಲ್ಪ ಕಡಿಮೆ ಇತ್ತು ಅಷ್ಟೇ. ಒಳಗಡೆ ಅಲ್ಲಿ ಗ್ರೌಂಡ್ ಇದೆ ಒಂದು. ಆ ಗ್ರೌಂಡಲ್ಲಿ ಈ ಥರ
ಗೇಮ್ಸ್ ಎಲ್ಲ ಇಟ್ಟಿರ್ತಾರೆ. ಜಾಯಿಂಟ್ ವೀಲ್ ಆಗಿರ್ಬೋದು, ಕೊಲಂಬಸ್ ಆಗಿರ್ಬೋದು, ಈ ಥರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿರೋ ಎಲ್ಲ ಬ್ರೇಕ್ ಡ್ಯಾನ್ಸ್ದು ಗೇಮ್ಸ್ ಎಲ್ಲ ಬಂದು ಎಲ್ಲ ಅಲ್ಲೇ ಇಟ್ಟಿರ್ತಾರೆ. ಆದ್ರೂ ಒಂದೊಂದು ಗೇಮ್ಗೆ 70 ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ ಎಲ್ಲರಿಗೂ 70 ತುಂಬ ಗೇಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಗೇಮ್ಸ್ ಎಲ್ಲ ನೋಡಿ ಆಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಹೋಗ್ತಾ ಇದ್ವಿ. ಒಂದೆರಡು ಮೂರು ಗೇಮ್ಸ್ ಎಲ್ಲ ಮಾಡಿದ್ವಿ. ಚೆನ್ನಾಗಿತ್ತು ನೋಡೋದಕ್ಕೆ. ಅದರಲ್ಲಿ ಮೇಯ್ನಾಗಿ ನನ್ನ ಮಗ ನೋಡಿ ಅಲ್ಲಿ ಸ್ವಲ್ಪ ಎಲ್ಲ ಡ್ಯಾನ್ಸ್ಗಳು ಆಡ್ತಾಯಿದ್ರು. ಮತ್ತು ಎಲ್ಲ ಮ್ಯೂಸಿಕ್ ಹಾಕಿರ್ತಾರಲ್ವ, ಆ ಮ್ಯೂಸಿಕ್ ಸಾಂಗ್ಗೆ ಅವ್ನು ಯಾವ ಥರ ಎಕ್ಸ್ಪ್ರೆಷನ್ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಮ್ಯೂಸಿಕ್ ಸಾಂಗ್ಗೆ ಎಲ್ಲ ನೋಡಿಕೊಂಡು ಡ್ಯಾನ್ಸ್ ಎಲ್ಲ ನೋಡ್ತಾಯಿದ್ವಿ. ಬಟ್ ಆ ಮಳೆ ಬಂದಿದ್ದರಿಂದ ರೋಡಂತೂ ಹೆಜ್ಜೆ ಇಡೋಕ್ಕಾಗ್ತಾ ಇರಲಿಲ್ಲ. ಕಾಲುಗಳು ಎಲ್ಲರ ಕಾಲುಗಳು ನೋಡೋಕ್ಕಾಗ್ತಾ ಇರಲಿಲ್ಲ. ಎಲ್ಲ ಕಾಲೆಲ್ಲ ಫುಲ್ಲು ಗಲೀಜಾಗಿಬಿಡ್ತು. ಅಕ್ಕ ಮತ್ತು ಇಬ್ಬರು ಅಕ್ಕಂದಿರು, ನಮ್ಮ ಅಕ್ಕಂದಿರು ಮಾತ್ರ ವೈಟ್ ಕಲರ್ ಬಟ್ಟೆ ಹಾಕ್ಕೊಂಡಿದ್ರು. ಆ ಬಟ್ಟೆ ಮಾತ್ರ ಇದ್ದಿದ್ದು ಫುಲ್ಲು ಗಲೀಜಾಗಿಬಿಟ್ಟು ಮಳೆಗೆ ಕಾಲು ಇಟ್ಟಿರೋದು ಕೂಡ ಆಗ್ತಿಲ್ಲ. ಫುಲ್ಲು ಚಪ್ಪಲಿ ಆಮೇಲೆ ಫಸ್ಟ್ ಕೊಲಂಬಸ್ ಆಡೋಕ್ಕೆ ಹೋದ್ವಿ. ಇಲ್ಲಿ ಆಡೋಕ್ಕೆ ಹೋದಾಗ ನಮ್ಮ ಭಾವ ಮತ್ತು ಅವ್ರ ಅಮ್ಮ ಮಾತ್ರ ನಿಂತ್ಕೊಂಡಿದ್ರು. ಆದರೆ ಮಗುನ ಮತ್ತು ನನ್ನ ಮಗಳನ್ನ ಭಾವನ ಮಗಳನ್ನ ಅಲ್ಲಿ ಬಿಟ್ಬಿಟ್ಟು ನಾವೆಲ್ಲ ಆಡೋಕ್ಕೆ ಹೋದ್ವಿ. ಆಮೇಲೆ ಬ್ರೇಕ್ ಡ್ಯಾನ್ಸ್ ಆಡೋಕ್ಕೆ ಹೋದ್ವಿ. ಆವಾಗ ನನ್ನ ಮಗನನ್ನು ಕರ್ಕೊಂಡೋಗಿದ್ದೀನಿ ನೋಡಿ. ಗೇಮ್ಸ್ ಎಲ್ಲ ಎಂಜಾಯ್ ಮಾಡಿದ್ವಿ. ಮತ್ತು ಮಕ್ಕಳಿಗೆ ಯಾವುದೂ ಆಡ್ಸಿರಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಚಿಕ್ಕದಾಗಿ ಕೊಲಂಬಸ್ ಇಟ್ಟಿದ್ರು. ಚಿಕ್ಕ ಮಕ್ಳು ಆಡೋದು, ಅವ್ರಿಗೆ ಮಕ್ಕಳು ಆಡೋ ಕೊಲಂಬಸ್ ಆಡಿಸಿದ್ವಿ. ನಾವೆಲ್ಲ ಆಡೋಕ್ಕೆ ಹೋದಾಗ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿರಲಿಲ್ಲ. ಎಲ್ಲ ಮಕ್ಕಳು ಅಲ್ಲೇ ನಿಂತ್ಕೊಂಡಿದ್ರು. ಅಕ್ಕ ಅವ್ರ ಅಮ್ಮನೂ ಒಂದು ಭಾವ ಅವರು ಯಾವ ಗೇಮ್ಗೆ ಬಂದಿಲ್ಲ. ಒಂದೇ ಒಂದು ಗೇಮ್ ಮಾತ್ರ ಆಡ್ತಾರೆ, ಬ್ರೇಕ್ ಡ್ಯಾನ್ಸ್ಗೆ. ಇನ್ನೊಂದು ಗೇಮಲ್ಲೆಲ್ಲ ಅವ್ರು ಯಾವುದು ಬಂದಿಲ್ಲ. ಅಲ್ಲೇ ನಿಂತ್ಕೊಂಡಿದ್ರು. ಅವ್ರನ್ನ ಅಲ್ಲೇ ನಾವು ಆಡಿದ್ವಿ. ನೋಡ್ತಿರ್ಬೋದು ಅಂಕಲ್ ಚಪ್ಪಲಿ ಅಂತೂ ಹಂಗಂಗೆ ಮಣ್ಣಲ್ಲಿ ಹಚ್ಕೊಳ್ತಾ ಇತ್ತು. ಆಮೇಲೆ ಈ ವರ್ಷ ಬಂದ್ಬಿಟ್ಟು ಹೊಸದಾಗಿ ಒಂದು ಗೇಮ್ ಇಟ್ಟಿದ್ರು. ಅಲ್ಲಿ ಈ ಥರ ರುಬ್ಬೋ ಮಿಷಿನ್ ಥರ ಇತ್ತು. ಇದನ್ನು ನೋಡಿದಾಗಿಂದ ಆಸೆ ಆಗ್ತಾಯಿತ್ತು ಆಡಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ನೋಡಿದ್ರೆ ಭಯ ಆಯಿತು. ಏನಾಗುತ್ತೋ ಏನೋ ಒಳಗಡೆ ಅಷ್ಟು ಫಾಸ್ಟಾಗಿ ತಿರುಗ್ತಾ ಇದೆ, ವಾಮಿಟ್ ಬಂದ್ಬಿಡುತ್ತೋ, ಬಿದ್ದೋದ್ರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಬೇಡ ಅಂತ ಅಂದ್ಕೊಂಡು ಡಿಸೈಡ್ ಆಗಿದೆ. ಆದರೆ ಲಾಸ್ಟಲ್ಲಿ ಮಾತ್ರ ಸಮಾಧಾನ ಆಗಲಿಲ್ಲ. ನೋಡೋಣ ಹೆಂಗಿತ್ತು ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ, ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಆದ್ವಿ. ಮತ್ತು ನಮ್ಮಿಬ್ಬರು ಅಕ್ಕಂದಿರು ಹೋದ್ವಿ. ಅದು ಹೋಗೋದಕ್ಕೆ ಮುಂಚೆ ಫಸ್ಟು ಒಬ್ಬರು ಮಂಗಳಮುಖಿ ಹೋಗಿದ್ರು ಒಳಗಡೆ ಆಡೋದಕ್ಕೆ. ಅವ್ರು ಆಚೆ ಬರ್ಬೇಕಾದ್ರೆ ಅವ್ರ ಎಕ್ಸ್ಪ್ರೆಷನ್ ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಅವ್ರ ಎಕ್ಸ್ಪ್ರೆಷನ್ ಹೆಂಗೆ ಕೊಡ್ತಾರೆ ನೋಡಿಕೊಂಡು ನಾವು ಹೋಗೋಣ, ಅವ್ರು ಯಾವ ರೀತಿ ಹೇಳ್ತಾರೆ. ಮತ್ತು ಅವ್ರನ್ನ ನಾನು ಕೇಳಿದೆ ಹೆಂಗಿತ್ತು ಅಂತ. ಬೇಡ ವಾಮಿಟ್ ಬರೋ ಥರ ಆಗ್ತಾಯಿದೆ, ಹೋಗಬೇಡಿ ಅಂತಂದರು. ಆಮೇಲೆ ಸರಿ ನೋಡೋಣ, ಲಾಸ್ಟಲ್ಲಿ ಸಮಾಧಾನ ಆಗಲಿಲ್ಲ. ಓಕೆ ಇದೊಂದು ಎಕ್ಸ್ಪೀರಿಯೆನ್ಸ್ ಮಾಡಿಬಿಡೋಣ, ಈ ಸತಿ ಹೊಸದಾಗಿ ಇಟ್ಟಿದ್ದಾರಲ್ವ, ಇದೊಂದು ಸತಿ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೋದ್ವಿ. ನೋಡಿದ್ರೆ ಅದು ಆಡೋದಕ್ಕೆ ಮುಂಚೆ ಮತ್ತು ಜಾಯಿಂಟ್ ವೀಲ್ ಒಂದು ಆಡಿಕೊಂಡು ಇದು ಎಕ್ಸ್ಪೀರಿಯೆನ್ಸ್ ಇದೆ ಆಡೋಣ ಅಂತ ಹೋದ್ವಿ. ಯಾವ ರೀತಿ ಇತ್ತು ಅಂದರೆ ಸೇಮ್ ನಮಗೆ ತಲೆ ತಿರುಗುತ್ತೆ, ಬಟ್ ಅಷ್ಟಿಲ್ಲ, ತಲೆ ತಿರುಗುತ್ತೆ. ಮತ್ತು ಸ್ಪೀಡಾಗಿ ತಿರುಗೋದ್ರಿಂದ ನಮ್ಮ ಬಾಡಿ ಬಂದು ಹಿಂದೆ ಸ್ಟ್ಯಾಂಡ್ ಕೊಟ್ಟಿರ್ತಾರಲ್ಲ, ಆ ಸ್ಟ್ಯಾಂಡಲ್ಲಿ ಬಂದು ಅಂಟ್ಕೊಂಡಂಗೆ ಆಗಿಬಿಡುತ್ತೆ. ಕೈ ಹಿಡ್ಕೊಂಡು ನಿಂತ್ಕೋಬೇಕು, ಬೇರೆ ಸಪೋರ್ಟ್ ಏನೂ ಇಲ್ಲ. ಅಲ್ಲಿ ಹೊಸದಾಗಿತ್ತು. ಯಾವಾಗ ನಾರ್ಮಲಾಗಿ ಕೊಲಂಬಸ್ಸು, ಜಾಯಿಂಟ್ ವೀಲು, ಬ್ರೇಕ್ ಡ್ಯಾನ್ಸು ಇವು ಆಡ್ತಾನೆ ಇರ್ತೀವಿ. ಇದು ಬಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಹೊಸದಾಗಿತ್ತು.
ಸತಿ ಆಡೋಣ ಅಂತ ಹೇಳ್ಬಿಟ್ಟು ಇದನ್ನು ಆಡಿದ್ವಿ. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಇದನ್ನು ಆಡಿ ಅಲ್ಲೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿ ಆಡಿ ಮುಗಿಸ್ಕೊಂಡು ಮತ್ತೆ ಬರ್ತಾ ಆಲ್ರೆಡಿ ಟೈಮ್ ಆಗಲೇ 12:30 ಆಗಿತ್ತು. ಅಲ್ಲಿ ಗೋಬಿ ಮಾಡ್ತಾಯಿದ್ರು. ಗೋಬಿ ಸ್ವಲ್ಪ ತಿನ್ಕೊಂಡು ಮತ್ತು ಇಲ್ಲಿ 9 ಥರ ಈ ಸತಿ ದೇವಿನ ಮೆರವಣಿಗೆ ಮಾಡಿಸ್ತಾರೆ. ಅದರಲ್ಲಿ ಒಂದೆರಡು ದೇವ್ರನ್ನ ನೋಡೋದು ಅಷ್ಟೇ. ದೇವಿ ಮೆರವಣಿಗೆ ಹೋಗ್ತಾಯಿತ್ತು. ಮೆರವಣಿಗೆ ನೋಡಿಕೊಂಡು ಮನೆಗೆ ಬಂದು ನೈಟ್ ಮಲಗಿದ್ವಿ. ನೈಟ್ ಮಲ್ಕೊಂಡು ಮಲ್ಗೋಷ್ಟೊತ್ತಿಗೆ 1 o'clock 1:30 ಆಗ್ಬಿಟ್ಟಿತ್ತು. ಬಂದು ಮಲ್ಕೊಂಡು ಮತ್ತೆ ಬೆಳಿಗ್ಗೆ ಏನು ಶಾಪಿಂಗ್ ಮಾಡಿರಲಿಲ್ಲ. ಮತ್ತೆ ಬೆಳಿಗ್ಗೆ ಅಗೇನ್ ಮತ್ತೆ ಹೋದ್ವಿ ನಾವು. ಅಗೇನ್ ಮಾರ್ನಿಂಗ್ ಹೋಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ವಿ. ಏನು ನಮ್ಮ ಬೆಂಗಳೂರಲ್ಲಿ ಸಿಗದಿರೋದೇನೂ ಅಲ್ಲ, ಆದ್ರೂ ಇಲ್ಲಿ ಇಂಥ ಕಡೆ ಹೋಗಿದ್ವಿ ತೊಗೊಂಡು ಬಂದ್ವಿ ಅಂತ ಅನ್ನೋದು ಹೇಳೋದು ಫೀಲಿಂಗೇ ಬೇರೆ ಅಲ್ವಾ. ಅದು ನಾರ್ಮಲಾಗಿ ಎಲ್ಲರಿಗೂ ಇದ್ದೇ ಇರುತ್ತೆ. ಎಲ್ಲಿ ನಮ್ಮ ಬೆಂಗಳೂರಲ್ಲಿ ಸಿಗದಿರೋದು ಯಾವುದೂ ಇಲ್ಲ. ಮತ್ತು ಪ್ರೈಸೂ ಎಲ್ಲ ಸೇಮೇ ಇರುತ್ತೆ. ಆದರೂ ಕೂಡ ತೊಗೊಂಡ್ವಿ. ಅಲ್ಲಿಂದ ತೊಗೊಬಂದಿದ್ದು ರಾಮನಗರದಿಂದ ತೊಗೊಬಂದಿದ್ದು, ಕರ್ಗದಲ್ಲಿ ತೊಗೊಬಂದಿದ್ದು, ಜಾತ್ರೆದಲ್ಲಿ ತೊಗೊಬಂದಿದ್ದು ಅನ್ನೋದೊಂದು ಫೀಲಿಂಗ್ ಚೆನ್ನಾಗಿರುತ್ತೆ. ಹೋಗ್ಬಿಟ್ಟು ತೊಗೊಂಡು ಮತ್ತೆ ಮನೆಗೆ ಬಂದು ಟಿಫನ್ ಎಲ್ಲ ಮುಗಿಸ್ಕೊಂಡು ಮತ್ತು ಆಫ್ಟರ್ನೂನ್ವರೆಗೂ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಬಿಟ್ಟು ಆಮೇಲೆ ಆಫ್ಟರ್ನೂನಲ್ಲಿ ಮನೆ ಬಿಟ್ಟು ಬರೋಷ್ಟೊತ್ತಿಗೆ ನೈಟ್ ಆಗಿತ್ತು. ಇದರಲ್ಲಿ ಮಧ್ಯದಲ್ಲಿ ಒಂದು ಸ್ಯಾಡ್ ನ್ಯೂಸ್ ಏನಂದರೆ ಅಲ್ಲಿ ಒಬ್ಬರು ರಿಲೇಷನ್ದು ಡೆತ್ ಕೂಡ ಆಗಿಬಿಟ್ಟಿತ್ತು. ಆ ಡೆತ್ದು ಎಲ್ಲ ಏನಿದೆ ಅಂತ ಸಂಸ್ಕಾರ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮನೆಗೆ ಬಂದು ರೀಚ್ ಆಗೋಷ್ಟೊತ್ತಿಗೆ ನೈಟು 9:30 ಆಗಿತ್ತು. ಇದು ರಾಮನಗರದ ವ್ಲಾಗ್ ಆಗಿರುತ್ತೆ. ಫುಲ್ ವ್ಲಾಗ್ ನೋಡಿ.